ಎಕ್ಸೈಸ್ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಮೇರೆ ಮೀರಿ ಹೋಗಿದೆ. ಅದೊಂದು ಮಾನವ ಮರ್ಯಾದೆಗಿಂತ ಆ ಚೌಕಟ್ಟಿಂದ ಹೊರಗಡೆ ಹೋಗಿದೆ. ಅವರೊಂಥರ ನೀವು ನೋಡ್ಬೇಕಾ, ಸದನಕ್ಕೆ ಬರುವಂತ ರೀತಿಯಲ್ಲಿ ತಾನೇನು ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಎದುರಿಸೋ ತಾಕತ್ತಿದೆ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಎಲ್ರಿಗೂ ಕೂಡ ಗೊತ್ತಿದ್ದು ಜಗಜ್ಜಾಹಿರದು. ನಾನು ಹೇಳೋದು, ತಾಯಿ ಒಂದು ಮಗುವಿಗೆ ಎದೆ ಹಾಲು ಕುಡಿಸುವಾಗಲೂ ತನ್ನ ಸೆರಗಿನ ಮರೆ ಮಚ್ಕೊಂತಾರೆ. ಇವರು ನಿರ್ವಹಣೆ ನಿಂತ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಇಡೀ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದ ಕೂಪವೇ ಆಗಿದ್ದಾವೆ. ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ. ಬಟ್ ಎಕ್ಸೈಸ್ನಲ್ಲಂತೂ ಸರ್ಕಾರಕ್ಕೆ ಆದಾಯ ಇಲ್ಲ, ಮಂತ್ರಿಗೆ ಆದಾಯ ಇದೆ. ಸರ್ಕಾರದಲ್ಲಿರುವ ಕೆಲವರಿಗೆ ಅದರ ಪಾಲಿದೆ. ಮೊನ್ನೆ ದಿನ ನೋಡಿದ್ರಿ ನೀವು, ಕ್ಯಾಶ್ 25 ಲಕ್ಷ ಸಿಗುತ್ತೆ ಆಫೀಸ್ ಒಳಗೆ. ಒಬ್ಬರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅಲ್ಲಿಗೆ ಮುಗೀತು. ಅವರು ಮಂತ್ರಿ ಹೇಳಿದ್ದಾರೆ ಅಂದ್ರೆ ತಕ್ಷಣ ಒಬ್ಬ ಮಂತ್ರಿ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ಮಾನ ಮರ್ಯಾದೆಯಿಂದ ಇಳಿದು ಹೋಗಬೇಕಾಗಿತ್ತು. ಅವರು ಸಂಪೂರ್ಣ ಬಗೆಹರಿದ್ರ ಮೇಲೆ ಮತ್ತೆ ಬರಲಿ, ನಾವು ಅದೆಲ್ಲ ಹೇಳೋದು. ಆದರೆ ಇದು ನೈತಿಕತೆಯ ಪ್ರಶ್ನೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಚೀತು ಅಂತ ಹೇಳಿ ಉಗುಳ್ತಾರೆ. ಊರಲ್ಲಿ ಮನೆಗೆ ಬ್ರ್ಯಾಂಡಿಗಳನ್ನು ತಂದುಕೊಡುವಂತ ಒಂದು ಬಹಳ ವ್ಯವಸ್ಥೆ ಶುರುವಾಗಿದೆ. ಎಲ್ಲಿ SC ಕಾಲೋನಿಗಳಿದೆ ನಮ್ಮಂತ ತಾಲೂಕಿನಲ್ಲಿ ನನಗೆ ಗೊತ್ತಿದೆ, 30-35 ವರ್ಷದ ಯುವಕರು 75 ವರ್ಷದವರಾದಂಗೆ ಕಾಣ್ತಾರೆ. ದುಡಿಯೋ ಸಾಮರ್ಥ್ಯನೇ ಇಲ್ಲ, ಕೂತಲ್ಲೇ ಕೂರ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಹತ್ತಿರದಲ್ಲಿ ಪಕ್ಕದ ಮನೇಲಿ ಸಿಗ್ತದೆ ಅವರಿಗೆ ಬ್ರ್ಯಾಂಡಿ ಶಾಪಿಗೆ ಹೋಗ್ಬೇಕು ಅಂತ ಹೇಳಿಲ್ಲ. ಆ ಬ್ರ್ಯಾಂಡಿ ಶಾಪ್ನವರು ಇವ್ರ ಹತ್ರ ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಂಡಿದ್ದಾರೆ. ಅವ್ರು ಇಡೀ ಮನೆಗೆಲ್ಲ ಹೊಡೆದು ಮಾರಾಟ ಮಾಡ್ತಾರೆ. ಹಿಂದೆಲ್ಲ ಸೋಡಾ ಕ್ರಶ್ ಅನ್ನ ನಮ್ಮ ಸೈಕಲ್ನಲ್ಲಿ ತಂದು ಲೈನ್ ಮಾಡ್ತಿದ್ರು. ಅದೇ ರೀತಿ ಲೈನ್ ಮಾಡ್ತಾರೆ. ಒಂದು ಊರಿನಲ್ಲಿ 2-3 ಮನೆಯಲ್ಲಿ ಮಾರಾಟ ಆಗ್ತಾ ಇದೆ. ಇದು ಎಗ್ಗಿಲ್ದೇನೆ ಈ ರೀತಿ ಆಗ್ತಾ ಇದೆ. ಮತ್ತು ಯಾರು ಕುಡಿಬಾರ್ದು ಅವರು ಕುಡಿದು ಹಾಳ ಹೋಗ್ತಾ ಇದ್ದಾರೆ. ನಮ್ಮ ಯುವಕರನ್ನ ಹಿಂಡಿ ಹಿಪ್ಪೇಕಾಯಿ ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಕೆಲವೇ ಜನ ಶ್ರೀಮಂತರಾಗುವಂತ, ನಮ್ಮ ಮಂತ್ರಿಗಳು ಕೋಟಿ ಹಣ ಮಾಡುವಂತ ದಂಧೆ ಆಗಿದೆ ಇದು ಎಕ್ಸೈಸ್ ಇಲಾಖೆ. ಖಂಡಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅವರು ಇಳಿಯೋ ತನಕ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ.